हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಪಾಂಡವರು ಆ ಒಂದು ಏಕಚಕ್ರ ನಗರದಲ್ಲಿ ವಾಸವಾಗಿದ್ದರು. ಒಬ್ಬ ವಿಪ್ರ ವರನ ಮನೆಯಲ್ಲಿ, ಬ್ರಾಹ್ಮಣ ಶ್ರೇಷ್ಠನ ಮನೆಯಲ್ಲಿ ಪ್ರತಿನಿತ್ಯ ಅರ್ಜುನ ಮೊದಲಾದಂಥವ್ರು ಭಿಕ್ಷೆಯನ್ನು ಬೇಡಿ ತಂದು ಕೊಡ್ತಾ ಇದ್ರು. ಭೀಮ ಮತ್ತು ಉಳಿದವರೆಲ್ಲರೂ ಕೂಡ ಸೇರಿಕೊಂಡು ಊಟ ಮಾಡ್ತಾ ಇದ್ರು. ಭೀಮ ಮತ್ತು ಕುಂತಿ ಮನೆಯಲ್ಲಿ ಇರ್ತಾ ಇದ್ರು ಅಂತ ಇಷ್ಟ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದು ದಿವಸ ಭೀಮ ಮತ್ತು ಕುಂತಿ ಮನೆಯಲ್ಲಿ ಇರಬೇಕಾದ್ರೆ ಏನಾಗುತ್ತೆ, ಆ ವಾಸಕ್ಕೆ ಆ ಮನೆಯನ್ನು ಕೊಟ್ಟಂತಹ ಮನೆಯ ಯಜಮಾನ ಬ್ರಾಹ್ಮಣ ಮತ್ತು ಹೆಂಡತಿ ಮಕ್ಕಳೆಲ್ಲರೂ ಕೂಡ ಸೇರಿಕೊಂಡು ಜೋರಾಗಿ ಅಳತಾ ಇರ್ತಾರೆ. ಅವಾಗ ಭೀಮಸೇನ ದೇವರು ತಾಯಿಯನ್ನು ಕಳಿಸ್ತಾರೆ, ಏನಾಗ್ತಾ ಇದೆ ನೋಡ್ಕೊಂಡು ಬಾ ಅಂತ. ಆವಾಗ ಅಲ್ಲಿ ಗೊತ್ತಾಗುತ್ತೆ ಏನಂತ, ಹಿಂದೆ ನಾವು ನೋಡಿದಂತೆ ಬಕಾಸುರ ಎನ್ನುವಂತಹ ರಾಕ್ಷಸ, ಅವನಿಗೆ ಒಂದು ಬಂಡಿಯಷ್ಟು ಭಕ್ಷ್ಯ ಭೋಜ್ಯಗಳು ಮತ್ತು ಎತ್ತುಗಳು ಮತ್ತು ಬಂಡಿಯನ್ನು ಹೊಡೆದುಕೊಂಡು ಹೋದಂತಹ ಮನುಷ್ಯ, ಅವನನ್ನ ಆಹಾರವಾಗಿ ಕೊಡಬೇಕಾಗಿತ್ತು. ಇವತ್ತು ನಾಳೆಯ ಪಾಳಿ ಅರ್ಥಾತ್ ಮರುದಿವಸ ಆ ಪಾಳಿ ಆ ಬ್ರಾಹ್ಮಣನ ಮನೆಗೆ ಬಂದಿತ್ತು. ಅರ್ಥಾತ್ ಆ ನಗರದಲ್ಲಿರುವಂತಹ ಒಂದೊಂದು ಮನೆಗೆ ಒಂದೊಂದು ದಿವಸ ಪಾಳಿ ಅಂತ. ಮರು ದಿವಸದ ಪಾಳಿ ಅವರಿಗೆ ಬಂದಿದೆ. ಹಾಗಾಗಿ ಯಾರನ್ನು ಕಳಿಸ್ಬೇಕು ಅಂತ ದುಃಖ ಪಡ್ತಾ ಇದ್ದಾರೆ. ಆವಾಗ ಬ್ರಾಹ್ಮಣ ಹೇಳ್ತಾನೆ, ನಾನು ನಿನಗೆ ತುಂಬಾ ಹಿಂದೆನೆ ಹೇಳಿದ್ದೆ, ಈ ಊರನ್ನು ಬಿಟ್ಟು ಹೋಗೋಣ, ಇಲ್ಲದೆ ಹೋದ್ರೆ ನಾಳೆ ನಮ್ಮ ಮನೆಗೂ ಕೂಡ ಆ ಪಾಳಿ ಬರುತ್ತೆ, ಬಕಾಸುರನ ಬಾಯಿಗೆ ಬಲಿ ಆಗುವಂತಹ ಪಾಳಿ ಅಂತ. ಆದ್ರೆ ನೀನು ಕೇಳಲಿಲ್ಲ, ಯಾಕಂದ್ರೆ ನಿನಗೆ ತವರು ಮನೆ ಎನ್ನುವಂತಹ ಅತಿಯಾದಂತಹ ವ್ಯಾಮೋಹ. ಹಾಗಾಗಿ ಈಗ ಏನ್ ಮಾಡೋದು, ಹೋಗ್ಲೇಬೇಕು ಅವಶ್ಯವಾಗಿ. ಹಾಗಾಗಿ ನಾನೇ ಆ ಒಂದು ಹೋಗಿ ರಾಕ್ಷಸನಿಗೆ ಆಹಾರವಾಗ್ತೇನೆ ಅಂತ ಆ ಬ್ರಾಹ್ಮಣ ಹೇಳಿದ. ಅವಾಗ ಹೆಂಡತಿ ಹೇಳ್ತಾಳೆ, ನೀವು ಹೋಗೋದು ಬೇಡ, ನಾನು ಹೋಗ್ತೇನೆ ಎಂಬುದಾಗಿ ಅವನ ಹೆಂಡತಿ ಹೇಳ್ತಾಳೆ ಅಂತ. ಇಷ್ಟು ವಿಚಾರ ಆಗಿತ್ತು. ಇಂದು 75ನೇ ಶ್ಲೋಕ ಪ್ರಾರಂಭ. ಅರ್ಥೇ ತವಾದ್ಯ ತನುಸಂತ್ಯಜನಾದ್ ಅಹಂ ಸ್ಯಾಂ ಲೋಕೆ ಸತೀ ಪ್ರಚರಿತೆ ತದೃತೆ ತ್ವಧಶ್ಚ. ಕನ್ಯಾಃ ಚೈನ ಮಹಮೇಮಿ ನ ಕನ್ಯಯಾರ್ಥಃ ಇತ್ಯುಕ್ತ ಆಹ ಧಿಗಿತಿ ಸ್ಮಸ ವಿಪ್ರವರ್ಯಃ. ಪದಚ್ಛೇದ. ಅರ್ಥೇ ತವ ಅದ್ಯ ಅರ್ಥೇ ತವ ಅದ್ಯ ತನುಸಂತ್ಯಜನಾತ್ ಅಹಂ ಸ್ಯಾಂ ಲೋಕೆ ಸತೀ ಪ್ರಚರಿತೆ ತದೃತೆ ತು ಅಧಃ ಚ. ಕನ್ಯಾ ಆಹ ಚ ಏನ ಏನಂ ಅಹಂ ಏಮಿ ನ ಕನ್ಯೆಯಾ ಅರ್ಥಃ ಇತಿ ಉಕ್ತಃ ಇತಿ ಉಕ್ತೆ ಆಹ ಧಿಕ್ ಇತಿ ಸ್ಮ ಸಹ ವಿಪ್ರವರ್ಯಃ.
ಏನಾಯ್ತು ಅಂತಂದ್ರೆ, ಹೆಂಡತಿ ಹೇಳಿದ್ರು ಹಿಂದೆ, ನೀನ್ ಹೋಗೋದ್ ಬೇಡ ನಾನು ಹೋಗ್ತೇನೆ ಅಂತ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಆ ವಿಪ್ರವರನ ಹೆಂಡತಿ, ಬ್ರಾಹ್ಮಣ ಶ್ರೇಷ್ಠನ ಹೆಂಡತಿ ಹೇಳ್ತಾ ಇದ್ದಾಳೆ, ತವ ಅರ್ಥೆ, ನಿನಗೋಸ್ಕರ. ಅರ್ಥಾತ್ ಇವತ್ತು ನೀನು ದೇಹ ಬಿಡುವಂತ ಪರಿಸ್ಥಿತಿ ಬಂದಿದೆ, ನಿನಗೋಸ್ಕರ ನಾನು ಒಂದು ವೇಳೆ ತನು ಸಂತ್ಯಜನ, ತನು ಅಂದ್ರೆ ಶರೀರ, ಸಂತ್ಯಜನ ಅಂದ್ರೆ ಬಿಡೋದು, ನಾನು ಒಂದು ವೇಳೆ ನನ್ನ ದೇಹತ್ಯಾಗವನ್ನು ಮಾಡಿದ್ರೆ, ಅರ್ಥಾತ್ ರಾಕ್ಷಸನ ಬಾಯಿಗೆ ನಾನು ಆಹಾರವಾದ್ರೆ ನಿನಗೋಸ್ಕರ, ಆವಾಗ ನನಗೇನ್ ಲಾಭ ಅಂತಂದ್ರೆ, ಸತೀ ಪ್ರಚರಿತೆ ಲೋಕೆ. ಸತಿ ಅಂತಂದ್ರೆ ಪತಿವ್ರತಾ ಸ್ತ್ರೀ, ಅಂದ್ರೆ ಪ್ರತಿವ್ರತಾ ಸ್ತ್ರೀಯರಿಗೆ ಸಿಗುವಂತಹ ಒಂದು ಏನು ಲೋಕಗಳಿದ್ದಾವಲ್ಲ, ಅಲ್ಲಿ ನನಗೆ ಸ್ಥಾನ ಸಿಗುತ್ತೆ ಅಂತ. ಅರ್ಥಾತ್ ನಾನು ನಿನಗೋಸ್ಕರ ದೇಹತ್ಯಾಗವನ್ನು ಮಾಡಿ ಪತಿವ್ರತೆಯರು ಪಡೆಯುವಂತಹ ಉತ್ತಮ ಪುಣ್ಯವನ್ನ, ಲೋಕವನ್ನ ನಾನು ಸಂಪಾದನೆ ಮಾಡ್ಕೊಳ್ತೇನೆ. ತದೃತೇತು ಅಧಶ್ಚ, ತದೃತೆ ಅದು ಇಲ್ಲದೆ ಹೋದ್ರೆ, ಅರ್ಥಾತ್ ನಿನಗೋಸ್ಕರ ನಾನು ದೇಹತ್ಯಾಗ ಮಾಡದೇ ಹೋದರೆ, ಅರ್ಥಾತ್ ಈ ಒಂದು ಅವಕಾಶ ಬಂದಾಗ ನಾನು ದೇಹತ್ಯಾಗವನ್ನು ಮಾಡದೇ ಹೋದ್ರೆ ನನಗೇನಾಗುತ್ತೆ, ತು ಅಧಃ, ಅಧೋಲೋಕ ನಿಶ್ಚಿತ. ಗಂಡನಿಗೋಸ್ಕರ ದೇಹತ್ಯಾಗ ಮಾಡುವಂತಹ ಪರಿಸ್ಥಿತಿ ಬಂದಾಗಲೂ ಕೂಡ ನಾನು ಒಂದು ವೇಳೆ ಮಾಡ್ಕೊಳ್ಳದೆ ಹೋದರೆ ಏನಾಗುತ್ತೆ, ನನಗೆ ಅಧೋಲೋಕಗಳು ನನಗೆ ಸಿಗ್ತವೆ. ಹಾಗಾಗಿ ನನಗೆ ನಿನಗೋಸ್ಕರ ದೇಹತ್ಯಾಗ ಮಾಡುವಂತಹ ಒಂದು ಉತ್ತಮ ಅವಕಾಶವನ್ನ ಕೊಡು, ನಾನು ಅವಶ್ಯವಾಗಿ ನನ್ನ ದೇಹತ್ಯಾಗವನ್ನು ಮಾಡ್ತೇನೆ, ಅದರಿಂದಾಗಿ ನನ್ನ ಇಡೀ ಕುಟುಂಬ ಉಳಿಯುತ್ತೆ, ನಾನೊಬ್ಬಳು ಹೋಗ್ತೇನೆ ಅಷ್ಟೇ ಎಂಬುದಾಗಿ ಆ ರೀತಿಯಾಗಿ ಅವಳು ಪುಣ್ಯದ ಚಿಂತನೆಯನ್ನ ಮಾಡಿ, ಪತಿವ್ರತ ಸ್ತ್ರೀಯರಿಗೆ ಸಿಗುವಂತಹ ಉತ್ತಮ ಪುಣ್ಯದ ಲೋಕವನ್ನ ಸಂಪಾದನೆ ಮಾಡಿ ಅವಳು ಆ ರೀತಿಯಾಗಿ ಹೇಳ್ತಾ ಇದ್ದಾಳೆ. ಆ ರೀತಿಯಾಗಿ ಹೇಳಿದಾಗ ಕನ್ಯಾ, ಅವರಿಗೊಬ್ಬಳು ಮಗಳಿದ್ದಳು. ಆ ಮಗಳು ಕನ್ಯಾ ಹೇಳ್ತಾ ಇದ್ದಾಳೆ, ಅಪ್ಪ ನಾನ್ ಹೋಗ್ತೇನೆ, ಅಹಂ ಏಮಿ, ಏಮಿ ಅಂದ್ರೆ ಹೋಗ್ತೇನೆ ಅಂತ. ಅಪ್ಪ ನಾನ್ ಹೋಗ್ತೇನೆ, ನೀವ್ಯಾರು ಹೋಗೋದ್ ಬೇಡ. ಯಾಕೆ? ಅವಳು ಹೇಳುವಂತಹ ಮಾತು ಯಾವ ರೀತಿ ಇದೆ ನೋಡಿ, ಕನ್ಯೆಯ ನ ಅರ್ಥ, ಅರ್ಥ ಅಂದ್ರೆ ಪ್ರಯೋಜನ. ಅಪ್ಪ, ಕನ್ಯೆಯಿಂದ ಏನ್ ಪ್ರಯೋಜನ ಇದೆ, ಮಗಳಿಂದ ಏನು ಪ್ರಯೋಜನ ಇಲ್ಲ, ಹಾಗಾಗಿ ನಾನು ಹೋಗ್ತೇನೆ ಅಂತ ಇಷ್ಟು ಹೇಳಿದಾಗ, ವಿಪ್ರವರ್ಯ, ಆ ಬ್ರಾಹ್ಮಣ ಹೇಳಿದ, ಧಿಕ್ಕಾರ, ನೀನು ಹೇಳುವಂತ ಮಾತು ಸರಿ ಇಲ್ಲ, ಆ ರೀತಿ ಮಾತನಾಡಬೇಡ ಅಂತ ಆ ಕನ್ಯೆಗೆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ. ಅಂದ್ರೆ ಅವಳ ಕನ್ಯೆಯ ಅಭಿಪ್ರಾಯ ಏನಿತ್ತು ಅಂದ್ರೆ, ಅಪ್ಪ ನಾನು ಹೇಗಿದ್ರು ಈ ಮನೆಗೆ ನನ್ನಿಂದ ಏನೂ ಆಗೋದಿಲ್ಲ, ಹೇಗಿದ್ದರೂ ಕೂಡ ನಾನು ಮನೆಯಿಂದ ಹೊರಗಡೆ ಹೋಗಬೇಕಾದಂಥಳು. ಅರ್ಥಾತ್ ಒಬ್ಬ ಪುರುಷನನ್ನ ಮದುವೆಯಾಗಿ ಈ ಮನೆಯಿಂದಾಗಿ ಹೊರಗಡೆ ಹೋಗುವಂತಹ ಹೆಣ್ಣು ನಾನು. ಹಾಗಾಗಿ ಈ ಮನೆಗೆ ನನಗಿಂದ ಏನೂ ಪ್ರಯೋಜನ ಇಲ್ಲ, ಹಾಗಾಗಿ ಇದೊಂದಾದ್ರೂ ಪ್ರಯೋಜನ ಆಗಲಿ ಅಂತ. ಹೇಗಿದ್ದರೂ ಹೊರಗಡೆ ಹೋಗುವಂತ ಹೆಣ್ಣು ನಾನು, ಹಾಗಾಗಿ ಇನ್ನೊಬ್ಬ ಗಂಡಸರ ಮನೆಗೆ ಹೋಗೋದನ್ನು ಬಿಟ್ಟು ಆ ರಾಕ್ಷಸನ ಬಾಯಿಗೆ ಆಹಾರವಾಗಿ ಅದರಿಂದ ನನ್ನ ಈ ಮನೆಗಾದ್ರೂ ಉಪಯೋಗ ಆಗುತ್ತೆ ಅಂತ, ಈ ಮೂಲಕವಾದರೂ ಕೂಡ ತವರು ಮನೆಗೆ ನನ್ನಿಂದ ಪ್ರಯೋಜನ ಆಗಲಿ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅವಳು ಮಾತನ್ನ ಹೇಳ್ತಾ ಇದ್ದಾಳೆ. ಹಾಗಾಗಿ ಈ ರೀತಿಯಾಗಿ ಹೇಳಿದಾಗ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಈ ಮಾತಿಗೆ ಧಿಕ್ಕಾರ, ನಿನ್ನ ಮಾತೇ ಸರಿಯಲ್ಲ ಎನ್ನುವಂತ ಅರ್ಥದಲ್ಲಿ ಅವನು ಆಹ ಧಿಗೀತಿ, ನಿನ್ನ ಮಾತಿಗೆ ಧಿಕ್ಕಾರ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಆಚಾರ್ಯ ಹೇಳ್ತಾ ಇದ್ದಾರೆ, ಇಷ್ಟು ನಾವು ವಾಕ್ಯಗಳನ್ನು ನೋಡಿದ್ವಿ ಬ್ರಾಹ್ಮಣನ ಕಥೆ ಪ್ರಸಂಗ ಪ್ರಾರಂಭ ಆದಾಗಿಂದ. ಆಚಾರ್ಯರು ಆ ಬ್ರಾಹ್ಮಣನನ್ನ ಬರೀ ಬ್ರಾಹ್ಮಣ ಅಂತ ಉಲ್ಲೇಖ ಎಲ್ಲೂ ಕೂಡ ಮಾಡೋದಿಲ್ಲ. ಮತ್ತೇನಂತ ಹೇಳ್ತಾರೆ, ವಿಪ್ರವರ್ಯ, ಶ್ರೇಷ್ಠ ಬ್ರಾಹ್ಮಣ ಅಂತ. ಅರ್ಥಾತ್ ವೇದಾಂಗಗಳನ್ನ, ಇತಿಹಾಸ ಪುರಾಣಗಳನ್ನ, ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡಿದಂತಹ ಉತ್ತಮ ಬ್ರಾಹ್ಮಣ, ಅವನಿಗೆ ಕನ್ಯೆಯ ಮಹತ್ವ ಏನು ಎಂಬುದಾಗಿ ಗೊತ್ತಿದೆ. ಹಾಗಾಗಿ ಆಚಾರ್ಯರು ಅವನನ್ನ ವಿಪ್ರವರ್ಯ ಎಂಬುದಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ರೀತಿಯಾಗಿ ಆಯ್ತು, ನಾನು ಹೋಗ್ತೇನೆ, ನನಗೆ ಹೋದ್ರೆ ಒಳ್ಳೆ ಪತಿವ್ರತ ಸ್ತ್ರೀಯರು ಹೋಗುವಂತಹ ಲೋಕ ಸಿಗುತ್ತೆ ಅಂತ ಹೆಂಡತಿ ಹೇಳಿದಳು. ಮಗಳು ಹೇಳ್ತಾಳೆ, ಅಪ್ಪ ನನ್ನಿಂದ ಏನೂ ಪ್ರಯೋಜನ ಇಲ್ಲ, ಯಾಕೆ ನಾನು ಯಾವತ್ತಿದ್ರೂ ಈ ಮನೆಯನ್ನ ಬಿಟ್ಟು ಹೋಗುವಂಥವಳು, ಹಾಗಾಗಿ ಈ ಮೂಲಕವಾದರೂ ಕೂಡ, ನನ್ನ ಶರೀರ ತ್ಯಾಗ ಮಾಡುವ ಮೂಲಕವಾದರೂ ಕೂಡ ಈ ಮನೆಗೆ ಪ್ರಯೋಜನ ಆಗಲಿ. ನಾನು ಹೋದ್ರೆ ಏನಾಗುತ್ತೆ, ನೀವೆಲ್ಲರೂ ಜೀವಂತವಾಗಿ ಉಳಿತೀರಿ, ನಿಮ್ಮೆಲ್ಲರಿಂದ, ಅರ್ಥಾತ್ ಅಪ್ಪನಿಂದ, ಅಮ್ಮನಿಂದ, ಮಗನಿಂದ, ಇನ್ನೊಬ್ಬ ಮಗ ಇದ್ದ, ಚಿಕ್ಕ ಬಾಲಕ ಇದ್ದ, ಹಾಗಾಗಿ ನಿಮ್ಮ ಮೂವರಿಂದಾಗಿ ಈ ಮನೆ ಒಂದು ಪ್ರಯೋಜನ ಇದೆ, ಏನಾದ್ರೂ ಉದ್ಧಾರ ಆಗುತ್ತೆ. ನನ್ನಿಂದ ಏನೂ ಪ್ರಯೋಜನ ಇಲ್ಲ, ಈ ಮನೆಯಿಂದಾಗಿ ಹೊರಗಡೆ ಹೋಗಿ ಬಿಡುವಂಥವಳು ನಾನು, ಹಾಗಾಗಿ ಈ ಮೂಲಕವಾದರೂ ಕೂಡ ನನ್ನ ಮನೆಗೆ ಒಂದು ಪ್ರಯೋಜನ ಆಗುವಂತ ಕೆಲಸ ಆಗುತ್ತೆ,
ಹಾಗೆ ನಾನು ಹೋಗ್ತೀನಿ ಎಂಬುದಾಗಿ ಹೇಳ್ತಾಳೆ. ಆವಾಗ ಅವನು ನಿನ್ನ ಮಾತು ಸರಿಯಲ್ಲ, ಧಿಕ್ಕಾರ ಎಂಬುದಾಗಿ ಬ್ರಾಹ್ಮಣ ಶ್ರೇಷ್ಠ ಹೇಳ್ತಾ ಇದ್ದಾನೆ. ಮುಂದೆ ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ. ಆತ್ಮೈವ ತೇನ ನತು ಜೀವನ ಹೇತುತೋಹಂ ಧೀಪೂರ್ವಕಂ ನೃಶನಕೆ. ಪ್ರತಿಪಾದಯಾಮಿ. ಪದಚ್ಛೇದ. ಕನ್ಯಾ ಉದಿತ ಬತ ಕುಲದ್ವಯತಾರಿಣೀ ಇತಿ ಜಾಯಾ ಸಖಾ ಇತಿ ವಚನಂ ಶ್ರುತಿಗಂ ಸುತಃ ಚ. ಆತ್ಮಾ ಏವ ತೇನ ನ ತು ಜೀವನ ಹೇತುತಃ ಅಹಂ ಧೀಪೂರ್ವಕಂ ರಶನಕೆ ಪ್ರತಿಪಾದಯಾಮಿ. ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಆ ಮೂವರ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಅರ್ಥಾತ್ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಮಗನೂ ಬೇಕು, ಮಗಳೂ ಬೇಕು, ಹೆಂಡತಿಯೂ ಬೇಕು. ಯಾಕೆ? ಕನ್ಯೋದಿತ ಬತ ಕುಲದ್ವಯ ತಾರಿಣೀತಿ. ಅದು ಅತ್ಯಂತ ಪ್ರಸಿದ್ಧವಾದಂತಹ ಮಾತು. ಕನ್ಯೆ, ಒಂದು ಹೆಣ್ಣು, ಅವಳು ಚಾರಿತ್ರ್ಯ ಶುದ್ಧತೆಯನ್ನು ಕಾಪಾಡಿಕೊಂಡು ಉತ್ತಮವಾಗಿ ಜೀವನವನ್ನ ಮಾಡಿದರೆ, ಒಂದು ಹೆಣ್ಣು ಅತ್ಯುತ್ತಮವಾಗಿ ಶಾಸ್ತ್ರದ ಹೇಳಿದ ರೀತಿಯಲ್ಲಿ ಉತ್ತಮವಾಗಿ ಜೀವನವನ್ನ ನಡೆಸಿದರೆ ಅವಳ ಪ್ರಭಾವದಿಂದಾಗಿ ಏನಾಗುತ್ತೆ ಅಂದ್ರೆ ಕುಲದ್ವಯ ತಾರಿಣಿ, ಎರಡು ಕುಲವನ್ನ ಉದ್ಧಾರ ಮಾಡುವಂತವಳು ಹೆಣ್ಣು ಅಂತ. ಯಾವ ಎರಡು ಕುಲ? ಒಂದು ತಾನು ಹುಟ್ಟಿದಂತಹ ಮನೆ, ತಂದೆಯ ಮನೆ, ಮತ್ತು ತಾನು ಹೋದಂತಹ ಮನೆ ಅರ್ಥಾತ್ ಗಂಡನ ಮನೆ. ಆ ಒಂದು ಹೆಣ್ಣು ಸುಸಂಸ್ಕೃತಳಾಗಿ ಚೆನ್ನಾಗಿ ಜೀವನವನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ಮಾಡಿದರೆ ಅವಳಿಂದಾಗಿ ಎರಡೂ ಕುಲ ಉದ್ಧಾರ ಆಗುತ್ತೆ ಅಂತೆ. ಆ ಕನ್ಯೆಯನ್ನ ದಾನ ಮಾಡಿದ್ದರ ಪ್ರಭಾವವಾಗಿ ಕನ್ಯಾ ತವರು ಮನೆಯು ಕೂಡ ಉದ್ಧಾರ ಆಗುತ್ತೆ, ಇನ್ನು ಸಹಜವಾಗಿ ಆ ಮನೆಯೂ ಉದ್ಧಾರ ಆಗುತ್ತೆ. ಹಾಗಾಗಿ ಕನ್ಯೆ ಸಾಮಾನ್ಯಳಲ್ಲ, ಗಂಡಸಾದ್ರೆ ಒಂದೇ ಮನೆ ಉದ್ಧಾರ, ಹೆಣ್ಣ ಹಾಗಲ್ಲ. ಕನ್ಯೋದಿತ ಬತ ಕುಲದ್ವಯ ತಾರಿಣಿ, ಎರಡೂ ಕುಲವನ್ನು ಉದ್ಧಾರ ಮಾಡುವಂತ ಸಾಮರ್ಥ್ಯ ಹೆಣ್ಣಿಗಿದೆ. ಬತ ಅಂದ್ರೆ ಭಾರಿ ಇದು ಆಶ್ಚರ್ಯ ಅಂತ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ನಿನ್ನನ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಹೇಳಿದ್ದೇನು ನನ್ನಿಂದ ಏನು ಪ್ರಯೋಜನ ಇಲ್ಲ, ನ ಕನ್ಯೆಯ ಅರ್ಥ ಅಂತ. ಹಾಗಾಗಿ ನೀನು ಆ ಮಾತನ್ನು ವಾಪಸ್ ತೆಗೆದುಕೊಳ್ಳುಕೋ. ಹುಡುಗಿಯಿಂದ, ಈ ಕನ್ಯೆಯಿಂದಾಗಿ ಕೇವಲ ಗಂಡನ ಮನೆಗೆ ಮಾತ್ರ ಪ್ರಯೋಜನ ಅಲ್ಲ, ತವರು ಮನೆಗೂ ಪ್ರಯೋಜನ ಇದೆ. ಅರ್ಥಾತ್ ಉದ್ಧಾರ ಆಗುವಂತಹ ಒಂದು ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಆ ಹೆಣ್ಣಿಗಿದೆ. ಹಾಗಾಗಿ ನೀನು ಹೇಳಿದಂತಹ ಮಾತು ತಪ್ಪು, ಅದಕ್ಕೆ ಧಿಕ್ಕಾರ ಇರಲಿ ಅಂತ ಆ ಬ್ರಾಹ್ಮಣ ಮಗಳಿಗೆ ಹೇಳ್ತಾ ಇದ್ದಾರೆ. ಕನ್ಯೋದಿತ ಬದ ಕುಲದ್ವಯ ತಾರಿಣೀತಿ. ಇನ್ನು ಅವಳು ಹೇಳಿದಳು, ಯಾರು ಹೆಂಡತಿ ಹೇಳಿದಳು, ನಾನು ಸತ್ತು ಇದಕ್ಕೆ ಹೋಗ್ಬಿಡ್ತೇನೆ, ಪತಿವ್ರತ ಸ್ತ್ರೀಯರ ಲೋಕಕ್ಕೆ ಹೋಗ್ತೇನೆ, ಹಾಗೆ ಹೀಗೆ ಅಂತ. ಅದಕ್ಕೆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಜಾಯ ಸಖೇತಿ, ಒಬ್ಬ ಗಂಡಸಿಗೆ ಜೀವನದಲ್ಲಿ ಆ ಗಂಡಸು ಅತ್ಯಂತ ಆಪ್ತವಾಗಿ ಕಣ್ಣು ಮುಚ್ಚಿ ಯಾವುದನ್ನು ಮರೆಮಾಚದಂತೆ ಎಲ್ಲವನ್ನೂ ಕೂಡ ಹೇಳಿಕೊಳ್ಳುವಂತಹ ಒಬ್ಬ ಸಖ ಅಂತಂದ್ರೆ, ಗೆಳತಿ ಅಂತಂದ್ರೆ ಅದು ಹೆಂಡತಿ ಅಂತೆ. ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಒಟ್ಟಿನಲ್ಲಿ ಪರಿಪೂರ್ಣವಾಗಿ ನಂಬಬಲ್ಲಂತಹ ಒಬ್ಬ
ವ್ಯಕ್ತಿ ಅಂದ್ರೆ ಅದು ಹೆಂಡತಿ. ಜಾಯನ ಹೆಂಡತಿ ಅಂತ. ಅವಳೇ ದೊಡ್ಡ ಗೆಳತಿ, ಸಖಿ. ಸಖಾ ಇತಿ ವಚನಂ ಎಂಬುದಾಗಿ ವೇದದ ಮಾತಿದೆ. ಶ್ರುತಿಯಲ್ಲಿರುವಂತಹ ಮಾತು. ಇನ್ನು ಸುತಶ್ಚ ಆತ್ಮೈವ, ನಾವು ಪ್ರಸಿದ್ಧ ಒಂದು ಮಾತಿದೆ, ಆತ್ಮಾವೇ ಪುತ್ರನಾಮಾಸಿ ಅಂತ. ಅರ್ಥಾತ್ ಒಬ್ಬ ವ್ಯಕ್ತಿಯ ಇನ್ನೊಂದು ರೂಪ ಯಾವುದು ಅಂದ್ರೆ ಮಗ ಅಂತೆ. ಹಾಗಾಗಿ ಸುತಶ್ಚ ಆತ್ಮೈವ, ಮಗನಾದರೂ ಕೂಡ ನಾನೇ ಆಗಿದ್ದೇನೆ, ಅರ್ಥಾತ್ ನನ್ನದೇ ಇನ್ನೊಂದು ರೂಪ. ಹಾಗಾಗಿ ಈ ರೀತಿಯಾಗಿ ಶ್ರುತಿಗಂ ವಚನಂ, ವೇದದಲ್ಲಿ ಬರುವಂತಹ ಮಾತಿದೆ ಅಂತ. ಏನು ಆ ವೇದದ ಮಾತು ಅಂತ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸಖಾಹ ಜಾಯ ಕೃಪಣಂ ದುಹಿತ ಜ್ಯೋತಿರ್ಹಿ ಪುತ್ರ ಅಂತ ಐತರೇಯ ಬ್ರಾಹ್ಮಣದ ಮಾತು. ಐತರೇಯ ಬ್ರಾಹ್ಮಣದಲ್ಲಿ ಈ ಒಂದು ಮಾತು ಬರುತ್ತೆ. ಒಂದು ನಿಮಿಷ. ಈ ರೀತಿಯಾಗಿ ಅಲ್ಲಿ ಏನ್ ಹೇಳ್ತಾರೆ, ಆ ಸಖಾಹ ಜಾಯ, ಹೆಂಡತಿ ಅತ್ಯಂತ ಆಪ್ತ ಗೆಳತಿ. ಕೃಪಣಂ ಹಿ ದುಹಿತ, ಮಗಳು ಎಲ್ಲವನ್ನು ಕೂಡ ಉದ್ಧಾರ ಮಾಡುವಂಥವಳು. ಕೃಪಣಂ ಅಂದ್ರೆ ಆ ಕೃಪಾ ಪಾತ್ರ, ಕೃಪೆಗೆ ಪಾತ್ರಳಾದಂಥವಳು ಅಂತ. ಯಾಕೆ ಕೃಪೆಗೆ ಪಾತ್ರಳು ಅಂತಂದ್ರೆ ತನ್ನ ಮನೆಯನ್ನು ಮತ್ತು ತನ್ನ ತಂದೆಯ ಮನೆಯನ್ನು ಎರಡನ್ನೂ ಉದ್ಧಾರ ಮಾಡುವಂತವಳು. ಹಾಗಾಗಿ ಅವಳು ಎರಡು ಕುಲವನ್ನು ಉದ್ಧಾರ ಮಾಡುವಂತವಳು. ಅವಳನ್ನ ಕೃಪಣಂ ಅಂತ ಕರೀತಾರೆ. ಅದಾದ ಮೇಲೆ ಸಖಾಹಜಾಯ ಕೃಪಣಂ ಹಿ ದ್ವಿತ ಜ್ಯೋತಿರ್ಹಿ ಪುತ್ರ, ಜ್ಯೋತಿಯನೇ ಸ್ವರೂಪ, ತನ್ನದೇ ಇನ್ನೊಂದು ಸ್ವರೂಪ ಮಗ ಅಂತ ಇದ್ದಾನೆ. ಹಾಗಾಗಿ ನೀವು ಮೂವರು ಕೂಡ ನನ್ನನ್ನು ಉದ್ಧಾರ ಮಾಡುವಂತಹ ವ್ಯಕ್ತಿಗಳು. ಇನ್ನು ಶತಪಥ ಬ್ರಾಹ್ಮಣ ಅಂತ ವೇದದ ಒಂದು ಬ್ರಾಹ್ಮಣದ ಭಾಗ, ಅದರಲ್ಲಿ ಹೇಳ್ತಾರೆ ಆತ್ಮ ವೈ ಪುತ್ರನಾಮಾಸಿ ಸಂಜೀವ ಶರದ ಶತಂ ಅಂತ. ಮಗನೇ, ನೀನು ನನ್ನ ಇನ್ನೊಂದು ರೂಪವಾಗಿದ್ದೀಯ, ಹಾಗಾಗಿ ನೀನು 100 ವರ್ಷಗಳ ಕಾಲ ಬಾಳು ಅಂತ ತಂದೆ ತನ್ನ ಮಗನಿಗೆ ಆಶೀರ್ವಾದ ಮಾಡುವಂತಹ ವೇದದ ಭಾಗ. ಹಾಗಾಗಿ ವೇದ ಹೇಳ್ತಾ ಇದೆ, ಇದೇನು ಬೇರೆ ಯಾರು ಹೇಳ್ತಾ ಇರೋದಲ್ಲ, ಶ್ರುತಿಗಂ ವಚನಂ, ವೇದದ ಮಾತಿದೆ. ಮಗಳಾಗಲಿ ಮಗನಾಗಲಿ ಹೆಂಡತಿಯಾಗಲಿ, ಇದು ಜೀವನದ ಅತ್ಯಂತ ಪ್ರಮುಖ ಒಂದು ಆಪ್ತರು ನಮಗೆ. ಹೆಂಡತಿಯಂತರೂ ಆಪ್ತ ಗೆಳತಿ, ಹೆಣ್ಣು ಮಗಳು ಅವಳು ಎರಡೂ ಕುಲವನ್ನು ಉದ್ಧಾರ ಮಾಡುವಂಥವಳು. ಮಗನಂತರೂ ತನ್ನದೇ ಇನ್ನೊಂದು ರೂಪ. ಹಾಗಾಗಿ ಜೀವನ ಹೇತುತಃ, ನಾನೇನೋ ನನ್ನ ಜೀವ ಉಳಿಬೇಕು ಅಂತ ನಾನು ನಿಮ್ಮನ್ನ ಧೀಪೂರ್ವಕಂ, ಗೊತ್ತಿದ್ದು ನಿಮ್ಮನ್ನ ನಾನೇ ಮಾಡಿ ಸಾಧ್ಯ ಇಲ್ಲ. ನೃಶನಕೆ ನ ಪ್ರತಿಪಾದಯಾಮಿ. ನೃಶನಕ ಅಂದ್ರೆ ಅಂದ್ರೆ ಮನುಷ್ಯ, ಅವರನ್ನ ಅಶನ ಅಂದ್ರೆ ತಿನ್ನುವವನು, ನರಭಕ್ಷಕನಾದಂತಹ ಬಕಾಸುರನ ಬಾಯಿಗೆ ನಿಮ್ಮನ್ನ ನಾನು ಗೊತ್ತಿದ್ದು ಕೊದ್ದಿದ್ದು ನ ಪ್ರತಿಪಾದಯಾಮಿ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ನಾನು ನಿಮ್ಮನ್ನ ಆ ನರಭಕ್ಷಕ ಬಕಾಸುರನ ಬಾಯಿಗೆ ಕಳಿಸಿ ಕೊಡುವುದಿಲ್ಲ. ಮಗ ನೀನು, ಅವನಂತೂ ಕಳ್ಸಿಕ್ ಸಾಧ್ಯ ಇಲ್ಲ ಮಗನ, ಯಾಕಂದ್ರೆ ನೀನು ಸಣ್ಣ ಹುಡುಗ. ಮಗಳನ್ನೂ ಕಳಿಸೋದಿಲ್ಲ, ಹೆಂಡತಿಯನ್ನು ಕಳಿಸೋದಿಲ್ಲ, ನಾನೇ ಹೋಗ್ತೇನೆ ಅಂತ ಆ ಹೆಂಡತಿಯ ಮಹತ್ವವನ್ನ, ಮಗಳ ಮಹತ್ವವನ್ನ, ಮಗನ ಮಹತ್ವವನ್ನ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ನಮಗೆ ಸಂಕ್ಷಿಪ್ತವಾಗಿ ಮತ್ತು ವೇದದ ಹಿನ್ನೆಲೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ನಾನು ಸರ್ವಥಾ ನಿಮ್ಮನ್ನ ಕಳಿಸೋದಿಲ್ಲ, ನಾನೇ ಹೋಗ್ತೇನೆ ಅಂತ ಆ ಬ್ರಾಹ್ಮಣ ಹಠ ಹಿಡಿದು ಕೂತ್ಕೊಳ್ತಾನೆ. ಮುಂದೆ ಏವಂ ರುದತ್ಸು ಸಹಿತೇಷು ಕುಮಾರಕೋಸ್ಯ ಪ್ರಾಹ ಸ್ವಹಸ್ತಗ ತೃಣಂ ಪ್ರತಿದರ್ಶ್ಯ ಚೈಷಾಂ. ಏತೇನ ರಾಕ್ಷಸಮಹಂ ನಿಹನಿಷ್ಯ ಏವ ಇತ್ಯುಕ್ತೆ ಸುವಾಕ್ಯಮನು
सा प्रविवेश कुंती। पदच्छेद एवं रुदत्सु सहितेषु कुमारकः अस्य प्राह स्वहस्तगतृणं प्रतिदर्श्य च येषाम् एतेन राक्षसम् अहं निहनिष्ये एव इति उक्ते सुवाक्यम् अनु सा ಪ್ರವಿವೇಶ ಕುಂತಿ. ಒಟ್ಟಿನಲ್ಲಿ ಈ ರೀತಿಯಾಗಿ ಪ್ರತಿಯೊಬ್ಬರು ಅಳ್ತಾ ಇದ್ದಾರೆ. ನಾನು ಹೋಗ್ತೇನೆ ಅಂತ ಗಂಡ, ನಾನು ಹೋಗ್ತೇನೆ ಅಂತ ಮಗಳು, ನಾನು ಹೋಗ್ತೇನೆ ಅಂತ ತಾಯಿ. ಹೀಗೆ ಸಹಿತೇಶು ರುದತ್ಸು, ಎಲ್ಲರೂ ಕೂಡ ಸೇರಿಕೊಂಡು ರುದತ್ಸು ಅಳ್ತಾ ಇರ್ಬೇಕಾದ್ರೆ ಆ ಕುಮಾರಕ, ಇನ್ನೂ ಚಿಕ್ಕ ಮಗು, ಅದು ಬಹುಶಃ ಒಂದು 4-5 ವರ್ಷದ ಮಗು ಇರಬಹುದು. ಆ ಮಗು ಹೇಳುತ್ತೆ, ಮಗುವಿನ ಕೈಲಿ ಒಂದು ತೃಣ ಇರುತ್ತೆ, ಹುಲ್ಲು ಕಡ್ಡಿ ಇರುತ್ತೆ. ಸ್ವಹಸ್ತಗ ತೃಣಂ, ತನ್ನ ಕೈಯಲ್ಲಿರುವಂತಹ ಒಂದು ಹುಲ್ಲು ಕಡ್ಡಿಯನ್ನ ಅವರಿಗೆ ತೋರಿಸುತ್ತೆ, ಪ್ರತಿದರ್ಶ ತೋರಿಸಿ ಹೇಳುತ್ತೆ, ಅಪ್ಪ ಅಮ್ಮ ಅಕ್ಕ ನೀವೇನೋ ಅಳಬೇಡಿ, ನಾನು ಏತೇನ, ಈ ಹುಲ್ಲು ಕಡ್ಡಿಯಿಂದಾಗಿ ರಾಕ್ಷಸಂ ನಿಹನಿಷ್ಯೇ ಏವ, ರಾಕ್ಷಸನನ್ನ ಖಂಡಿತವಾಗಿಯೂ ಕೊಲ್ತೇನೆ, ನಿಮ್ಗೇನೂ ಡೌಟ್ ಬೇಡ ಅಂತ. ಪಾಪ ಆ ಚಿಕ್ಕ ಮಗು, ಅವನಿಗೆ ರಾಕ್ಷಸ ಅಂದ್ರೆ ಏನು ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಅಳ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಕ್ಷಸನ ವಿಚಾರವನ್ನು ಹೇಳಿ ಅಳ್ತಾ ಇದ್ದಾರೆ. ಪಾಪ ಮಗು ಹೇಳುತ್ತೆ, ನೀವ್ಯಾರು ಅಳಬೇಡಿ, ನಾನು ಈ ಹುಲ್ಲು ಕಡ್ಡಿಯಿಂದಾಗಿ ಆ ರಾಕ್ಷಸನನ್ನ ಕೊಲ್ತೇನೆ ಅಂತ ಮಗು ಹೇಳುತ್ತೆ. ಇಲ್ಲಿಯ ತನಕ ಎಲ್ಲರೂ ಸೇರಿ ಜೋರಾಗಿ ಅಳ್ತಾ ಇದ್ದಾರೆ. ಆ ಮಗು ಹೇಳಿದಾಗ ಎಲ್ಲರ ಮುಖದಲ್ಲಿ ಸಣ್ಣ ಒಂದು ಮಂದಹಾಸ ಬಂತು ಅಂತೆ. ತಮಾಷೆ ಜೊತೆಗೆ ದುಃಖ ಇದೆ, ಏನೋ ಸಣ್ಣ ಮಂದಹಾಸ ಬಂತು ಮಗು ಹೇಳಿದ ತಕ್ಷಣ. ಇದೇ ವಾಕ್ಯವನ್ನ ಸುವಾಕ್ಯ, ಇದು ಶುಭ ಶಕುನ. ಇಷ್ಟಲಿಯ ತನಕ ನಾನು ಸಾಯ್ತೇನೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಈ ಮಗುವಿನ ಮಾತು ಒಂದು ಆಶಾ ಕಿರಣದಂತೆ ಕುಂತಿದೇವಿಗೆ ಅನಿಸಿತು. ಇದೇ ಒಳ್ಳೆಯ ಟೈಮ್ ಅಂತ ಶುಭ ಶಕುನ ಅಂತ ಭಾವಿಸಿದಂತಹ ಆ ಕುಂತಿ ಪ್ರವಿವೇಶ ಕುಂತಿ, ಆ ಮಾತನ್ನ ಕೇಳಿದ ತಕ್ಷಣ ಒಳಗಡೆ ಪ್ರವೇಶ ಮಾಡಿದಳು. ಇಷ್ಟೆಲ್ಲಾ ಮಾತುಗಳನ್ನ ಬಾಗಿಲ ಸಂಧಿಯಲ್ಲಿ ನಿಂತುಕೊಂಡು, ಮರೆಯಲ್ಲಿ ನಿಂತುಕೊಂಡು ಎಲ್ಲ ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಾ ಇದ್ಲು. ತಾನು ಅವಾಗ ಹೋಗೋದು ಸರಿಯಲ್ಲ, ಹೋದರೆ ಎಲ್ಲ ವಿಚಾರಗಳು ತನಗೆ ಗೊತ್ತಾಗೋದಿಲ್ಲ, ಮರೆಮಾಚುವಂತ ಸಾಧ್ಯತೆ ಇರುತ್ತವೆ, ನಮ್ಮ ಕಷ್ಟ ಇನ್ನೊಬ್ಬರಿಗೆ ಯಾಕೆ ಅಂತ. ಹಾಗಾಗಿ ಮರೆಯಲ್ಲಿ ನಿಂತುಕೊಂಡು ಅವರ ಎಲ್ಲ ಕಷ್ಟವನ್ನು ಕೇಳಿಸಿಕೊಂಡಳು. ಅಳುವಾಗ ಹೋಗೋದು ಸರಿ ಇಲ್ಲ ಅಂತ ಅವಳು ಸ್ವಲ್ಪ ನಿಂತ್ಕೊಂಡಿದ್ಲು. ಯಾವಾಗ ಆ ಮಗು ಹೇಳಿತೋ ಇದೇ ಸರಿಯಾದಂತ ಸಮಯ ಅಂತ ನೇರವಾಗಿ ಕುಂತಿದೇವಿ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾಳೆ. ಇದು ಕುಂತಿದೇವಿಗೆ ಇರುವಂತಹ ಒಂದು ನೀತಿ ಜ್ಞಾನ, ಉತ್ತಮವಾದಂತಹ ನೀತಿ ಶಾಸ್ತ್ರಜ್ಞೆ ಅದು ಕುಂತಿದೇವಿ. ಹಾಗಾಗಿ ಯಾವ ಸಂದರ್ಭದಲ್ಲಿ ಏನನ್ನ ಮಾಡಬೇಕು, ಯಾವ ರೀತಿಯಾಗಿ ನಡೆ ಇರಬೇಕು, ನುಡಿ ಇರಬೇಕು ಅಂತ ತಿಳಿದಂತಹ ಸೂಕ್ಷ್ಮ ಮತಿ ಅದು ಕುಂತಿದೇವಿಗೆ ಇತ್ತು. ಇದೇ ಸರಿಯಾದಂತ ಸಂದರ್ಭ ಅಂತ ಭಾವಿಸಿ ತಾನೇನ್ ಮಾಡ್ತಾ ಇದ್ದಾಳೆ, ಒಳಗಡೆ ಪ್ರವೇಶವನ್ನ ಮಾಡ್ತಾ ಇದ್ದಾಳೆ. ಮುಂದೆ ಪೃಷ್ಟಸ್ಥಯಾ ಸತು ವಿಪ್ರವರೋ ಬಕಸ್ಯ ವೀರ್ಯಂ ಬಲಂ ಚ ದಿತಿಜಾರಿಭಿರಪ್ಯಸಹ್ಯಂ. ಸಂವತ್ಸರತ್ರಯಯುತೆ ದಶಕೆ ಕರಂ ಚ ಪ್ರಾತಿಸ್ವಿಕಂ
दशमुखस्य च मातुलस्य। ಒಂದೇ ಒಂದು ನಿಮಿಷ. पदच्छेद पृष्टः तया आह सः तु विप्रवरः बकस्य वीर्यं बलं च दितिजारिभिः अपि असह्यं संवत्सरत्रययुते दशके करं च प्रातिस्विकं दशमुखस्य च ಮಾತುಲಸ್ಯ. ಸರಿ ಅಂತ ಒಳಗಡೆ ಬರ್ತಾಳೆ. ಬಂದು ಕೇಳ್ತಾಳೆ, ನಿಮ್ಗೆ ಏನ್ ಸಮಸ್ಯೆ ಇದೆ ಹೇಳಿ ಅಂತ. ಪೃಷ್ಟ ಕೇಳಿದ, ತಯಾ ಪೃಷ್ಟ ಕುಂತಿ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಏನಂತ, ಬಕಾಸುರ ಎನ್ನುವಂತಹ ಒಬ್ಬ ದೊಡ್ಡ ರಕ್ಕಸ ಇದ್ದಾನೆ. ಅವನ ಎಂಥವನು, ವೀರ್ಯಂ ಬಲಂ ಮಹಾಪರಾಕ್ರಮಶಾಲಿ. ಎಲ್ಲಿಯವರೆಗೆ ಅಂದ್ರೆ ದಿತಿಜಾರಿಭಿಹಿ ಅಪಿ ಅಸಖ್ಯಂ. ದಿತಿಜ ಅರಿಗಳು ಅಂದ್ರೆ ದೇವತೆಗಳು, ದಿತಿಜ ಅಂದ್ರೆ ದೈತ್ಯರು, ಅವರ ಅರಿ ಅಂದ್ರೆ ಶತ್ರುಗಳು, ದೇವತೆಗಳು. ದೇವಾನುದೇವತೆಗಳಿಗೂ ಕೂಡ ಅವನನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪರಾಕ್ರಮಶಾಲಿ. ಇನ್ನೊಂದು ವಿಚಾರ ಅಂದ್ರೆ ಅವನು ಯಾರು ಅಂದ್ರೆ ದಶಮುಖಸ್ಯ ಮಾತುಲಹ, ರಾವಣನ ಸೋದರ ಮಾವ ಅಂತೆ. ಅಂದ್ರೆ ರಾವಣ ಇದ್ದದ್ದು 24ನೇ ತ್ರೇತಾಯುಗದಲ್ಲಿ, ಪ್ರಸ್ತುತ ಭೀಮಸೇನ ದೇವರು ಇರುವುದು 28ನೇ ದ್ವಾಪರದಲ್ಲಿ. 4 ಯುಗಚಕ್ರಗಳನ್ನು ಕಳೆದು ಇನ್ನೂ ಬದುಕಿದ್ದಾನೆ, ಅರ್ಥಾತ್ ಸುಮಾರು 2-3 ಕೋಟಿ ವರ್ಷಗಟ್ಲೆ ಅವನು ಬದುಕಿದ್ದಾನೆ. ಅಂಥವನು ಸಾಕ್ಷಾತ್ ರಾವಣನ ಸೋದರ ಮಾವ. ಅಂತಹ ದಶಮುಖಸ್ಯ ಚ ಮಾತುಲಸ್ಯ, ಅವನಿಗೆ ಇಲ್ಲೇನಾಗಿದೆ, ಸಂವತ್ಸರ ತ್ರಯಯುತೆ ದಶಕೆ, ಅರ್ಥಾತ್ 13 ವರ್ಷ. ಸಂವತ್ಸರ ತ್ರಯ ಅಂದ್ರೆ 3 ವರ್ಷ, ದಶಕೆ ಯುತೆ 10ಇಂದ ಕೂಡಿದ್ದು 13 ವರ್ಷ. 13 ವರ್ಷಗಳಿಗೆ ಒಮ್ಮೆ ಅವನಿಗೇನ್ ಮಾಡ್ಬೇಕು, ಪ್ರಾತಿಸ್ವಿಕಂ ಕರಂ, ಒಬ್ಬೊಬ್ಬರ ಸರದಿಯಂತೆ ಅವನಿಗೇನ್ ಮಾಡ್ಬೇಕು, ಕರವನ್ನ, ಟ್ಯಾಕ್ಸ್ ಅನ್ನ ಕೊಡಬೇಕು. ಟ್ಯಾಕ್ಸ್ ಅಂತಂದ್ರೆ ಬೇರೆ ಏನೂ ಅಲ್ಲ, ಹಿಂದೆ ನಾವು ನೋಡಿದವಲ್ಲ, ಆ ಒಂದು ಬಂಡಿ ಅನ್ನ ಮತ್ತು ಎತ್ತುಗಳು, ಅದೇ ಆದ ಮೇಲೆ ಆ ಬಂಡಿಯನ್ನು ಓಡಿಸಿಕೊಂಡು ಬಂದಂತಹ ವ್ಯಕ್ತಿ, ಹೀಗೆ ಇದೆಲ್ಲವನ್ನು ಕೂಡ ಪ್ರಾತಿಸ್ವಿಕಮ್ಮನಿಗೆ ಕೊಡಬೇಕು ಟ್ಯಾಕ್ಸ್ ರೂಪವಾಗಿ ಅಂತ. ಒಟ್ಟು ತಾತ್ಪರ್ಯ ಇಷ್ಟು. ಆ ಏಕಚಕ್ರದ ನಗರದ ಮೇಲೆ ಬಕಾಸುರ ತನಗೆ ತಿಳಿದ ಸಮಯ, ಹಿಂದೆ ನಾನು ಹೇಳಿದ್ದೆ, ತಿಳಿದ ಸಮಯದಲ್ಲಿ ಬರ್ತಾ ಇದ್ದ, ಎಲ್ಲರನ್ನು ಕೂಡ ತಿಂದು ಹೋಗ್ಬಿಡ್ತಾ ಇದ್ದ, ಸಂಹಾರ ಮಾಡ್ತಾ ಇದ್ದ. ಹಾಗಾಗಿ ಒಂದು ದಿವಸ ಎಲ್ಲರೂ ಕೂಡ ಸೇರಿಕೊಂಡು ಅವನಿಗೆ ಒಂದು ಒಪ್ಪಂದ ಮಾಡ್ಕೊಳ್ತಾರೆ, ನಿನಗೆ ತೋಚಿದ ರೀತಿಯಲ್ಲಿ ನೀನು ಮಾಡಬೇಡ, ನಾನು ನಿಮಗೆ ಬೇಕಾದಂತಹ ಎಲ್ಲ ಆಹಾರವನ್ನು ಕೂಡ ಪ್ರತಿನಿತ್ಯ ಕಳಿಸ್ತೇವೆ ವ್ಯವಸ್ಥಿತವಾಗಿ, ಅದರಲ್ಲಿ ಯಾವುದೇ ಲೋಪ ಆಗೋದಿಲ್ಲ. ಒಂದು ಬಂಡಿ ಪೂರ್ತಿ ಭಕ್ಷ್ಯ ಭೋಜ್ಯಗಳು, ಬಂಡಿಯನ್ನು ಹೊತ್ತುಕೊಂಡು ಬಂದಂತಹ 2 ಎತ್ತುಗಳು, ಬಂಡಿಯನ್ನು ಓಡಿಸಿಕೊಂಡು ಬಂದಂತಹ ವ್ಯಕ್ತಿ, ಇಷ್ಟು ದಿನಗೆ ಆಹಾರವಾಗ್ತಾರೆ ಎಂಬುದಾಗಿ. ಪ್ರಾತಿಸ್ವಿಕಂ ಕರಂ, ಪ್ರತಿನಿತ್ಯವೂ ಕೂಡ ಸರದಿಯಂತೆ ಒಬ್ಬೊಬ್ಬರ ಮನೆಗೆ ಅವರು ಆಹಾರ ಕೊಡಬೇಕಾಗಿತ್ತು. ಹಾಗಾಗಿ ಇವತ್ತು ನಮ್ಮ ಮನೆಗೆ ಆ ಒಂದು ಸರದಿ ಬಂದಿದೆ ಅಂತ ಆ ಬ್ರಾಹ್ಮಣ ಕುಂತಿದೇವಿಗೆ ಹೇಳ್ತಾ ಇದ್ದಾನೆ. ಮುಂದೆ ಶ್ರುತ್ವಾ ತಮುಗ್ರಬಲ ಮುಗ್ರಬಲಂ ಅತ್ಯುರು ವೀರ್ಯಮೇವ ರಾಮಾಯಣೆ
ರಘುವರೋರು ಶರಾತಿ ಭೀತಂ. ವಿಷ್ಟಂ ಬಿಲೇಶ್ವಥ. ನೃಪಾನ್ ವಶಮಾಶು ಕೃತ್ವ ಭೀತ್ಯೈವ ತೈಸ್ತದನು ದತ್ತಕರಂ ನನಂದ. ಪದಚ್ಛೇದ. ಶುತ್ವಾ ತಂ ಉಗ್ರಬಲಂ ಅತ್ಯುರುವೀರ್ಯಂ ಏವ ರಾಮಾಯಣೆ ರಘುವರೋರುಶರಾತಿ ಭೀತಂ ವಿಷ್ಟಂ ಬಿಲೇಶು ಅಥ ನೃಪಾನ್ ವಶಂ ಆಶು ಕೃತ್ವ ಭೀತ್ಯಾ ಏವ ತೈಹಿ ತದನು ದತ್ತಕರಂ ನನಂದ. ಇವನು ಎಂಥವನು? ಮತ್ತೆ ಉಗ್ರಬಲ, ಮಹಾಪರಾಕ್ರಮಶಾಲಿ ಇರುವಂಥವನು, ಪರಾಕ್ರಮವಂತ, ಅದು ಬಕಾಸುರ. ಅತ್ಯುರು ವೀರ್ಯಂ, ಅತ್ಯಂತ ಪರಾಕ್ರಮಶಾಲಿ, ವಿಶಿಷ್ಟವಾದ ಬಲ ಸಂಪನ್ನ ಈ ಒಂದು ಬಕಾಸುರ. ಇವನು ಹಿಂದೆ ರಾಮಾಯಣೇ ರಘುವರೋರು ಶರಾತಿ ಭೀತಂ, ರಾಮಾಯಣದ ಸಂದರ್ಭದಲ್ಲಿ ರಾಮದೇವರ, ರಘುವರ ಅಂದ್ರೆ ರಾಮದೇವರು, ಅವರ ಉರುಶರಾತಿ ಭೀತ, ಶ್ರೇಷ್ಠವಾದಂತಹ ಬಾಣಕ್ಕೆ ಅತಿಭೀತ, ಹೆದರಿದ. ಅರ್ಥಾತ್ ರಾಮನೊಟ್ಟಿಗೆ ಯುದ್ಧವನ್ನು ಮಾಡಬೇಕಾದ್ರೆ ಆ ರಾಮದೇವರ ಉತ್ತಮವಾದಂತಹ ಬಾಣಕ್ಕೆ ಭೀತನಾಗಿ ಹೆದರಿಕೊಂಡು ತಾನೇನ್ ಮಾಡಿದ, ಬಿಲೇಶು ವಿಷ್ಟಂ, ಒಂದು ಗುಹೆಯೊಳಗಡೆ ಹೋಗಿ ಅಡಗಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಅಂತೆ. ಮಹಾಪರಾಕ್ರಮಶಾಲಿ, ಅತ್ಯಂತ ಬಲ ಇರುವಂಥವನು, ಆದ್ರೆ ರಾಮದೇವರ ಬಾಣಕ್ಕೆ ಹೆದರಿ ಒಂದು ಗುಹೆಯನ್ನು ಪ್ರವೇಶ ಮಾಡಿ ಅಲ್ಲಿ ವಾಸವಾಗಿ ಬಿಟ್ಟಿದ್ದ. ಅದಾದ ಮೇಲೆ ಅರ್ಥಾತ್ ರಾಮದೇವರು ತಮ್ಮ ಈ ಲೋಕವನ್ನು ಬಿಟ್ಟು ಪರಂಧಾಮ ಯಾತ್ರೆಗೆ ಹೋದ ಮೇಲೆ ಅವನೇ ಮಾಡಿದ, ನೃಪಾನ್ ವಶಂ ಕೃತ್ವ, ಅನೇಕ ರಾಜರುಗಳನ್ನ ತನ್ನ ವಶವನ್ನಾಗಿ ಮಾಡಿಕೊಂಡು ತಾನೇ ಮಾಡ್ತಾ ಇದ್ದಾನೆ. ದತ್ತಕರ, ಅವರಿಂದಾಗಿ ಕಪ್ಪವನ್ನ, ಟ್ಯಾಕ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ. ತಾನು ಮಾತ್ರ ಒಂದ್ ಕಡೆ ಆರಾಮಾಗಿ ವಾಸವಾಗಿದ್ದಾನೆ ಕಾಡಿನಲ್ಲಿ, ಆದ್ರೆ ರಾಜರನ್ನ ತನ್ನ ಪರಾಕ್ರಮದಿಂದಾಗಿ ಹೆದರಿಸಿ ಅವರನ್ನ ವಶ ಮಾಡಿಕೊಂಡು ತಾನೇ ಮಾಡ್ತಾ ಇದ್ದಾನೆ. ಅವರಿಂದಾಗಿ ಟ್ಯಾಕ್ಸ್ ಅನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಹೀಗೆ ಆ ರಾಜರು ಕೂಡ ಪಾಪ ಭೀತ್ಯೈವ ತೈಸ್ತದನು, ಅವನ ಮೇಲಿನ ಹೆದರಿಕೆಯಿಂದಾಗಿ ಅವರು ಕೂಡ ಪಾಪ ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ದಾರೆ, ಕರವನ್ನ ಕೊಡ್ತಾ ಇದ್ದಾರೆ ಅಂತ ಆ ಬ್ರಾಹ್ಮಣ ಶ್ರೇಷ್ಠ ಕುಂತಿಗೆ ಹೇಳಿದ. ಈ ರೀತಿಯಾಗಿ ಹೇಳಿದಾಗ ಅದನ್ನು ಶ್ರುತ್ವ, ಕೇಳಿದಂತಹ ಕುಂತಿಗೆ ನನಂದ, ಆನಂದ ಆಯಿತು ಅಂತ. ಈ ರೀತಿಯಾಗಿ ಅವನು ಹೇಳ್ತಾನೆ ಬ್ರಾಹ್ಮಣ. ಹೀಗೆ ಬಕಾಸುರ ಮಹಾಪರಾಕ್ರಮಶಾಲಿ, ರಾಮದೇವರ ಬಾಣಕ್ಕೆ ಅಂಜಿ ಒಂದು ಗುಹೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದ. ಅನಂತರ ತಾನು ಗುಹೆಯಿಂದಾಗಿ ಹೊರಗಡೆ ಬಂದು ಎಲ್ಲ ರಾಜರನ್ನು ಕೂಡ ತನ್ನ ವಶದಲ್ಲಿ ಇಟ್ಟುಕೊಂಡು ಅವರಿಗಿಂದಾಗಿ ತಾನು ಕಪ್ಪವನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಅವರು ಪಾಪ ಹೆದರಿಕೊಂಡು ಕೊಡ್ತಾ ಇದ್ದಾರೆ ಅಂತ ಇಷ್ಟು ಹೇಳಿದ. ಇದನ್ನು ಕೇಳಿ ಕುಂತಿಗೆ ಭಾರಿ ಆನಂದ ಆಯಿತು ಅಂತ. ಯಾಕೆ ಆನಂದ ಆಯಿತು ಆ ವಿಚಾರವನ್ನ ಮತ್ತೆ ಮುಂದೆ ತಿಳಿಸ್ತಾರೆ. ಅರ್ಥಾತ್ ಇಂತಹ ಪರಾಕ್ರಮಿಯನ್ನ ಭೀಮಸೇನ ದೇವರು ನನ್ನ ಮಗ ಕೊಂದರೆ ಭೀಮನಿಗೂ ಒಳ್ಳೆ ಕೀರ್ತಿ ಬರುತ್ತೆ, ಒಳ್ಳೆ ಪುಣ್ಯವೂ ಬರುತ್ತೆ, ಅವನ ಕಾಟವು ಉಳಿದವರಿಗೆ ತಪ್ಪುತ್ತೆ ಅಂತ ಖುಷಿ ಪಟ್ಲು ಅಂತ ಅವಳು. ಆ ರೀತಿಯಾಗಿ ಅವಳಿಗೆ ಭಾರಿ ಆನಂದ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದೆ ಕುಂತಿ ಏನ್ ಮಾಡಿದಳು, ಏನು ಮಾತನ್ನ ಬ್ರಾಹ್ಮಣನಿಗೆ ಹೇಳಿದಳು ಅನ್ನುವಂತ ವಿಚಾರವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ.